ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ನುಡಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡ್ತಾಯಿದ್ರೆ. ತುಲಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಚಂದ್ರ ತುಂಬ ಚೆನ್ನಾಗಿದ್ದಾನೆ, ತೃತೀಯದಲ್ಲಿದ್ದಾನೆ. ಹೀಗಾಗಿ ಸಾಹಸ ಕಾರ್ಯಗಳು, ಬ್ರೇವರಿ ಜಾಬ್ಸ್ ಅಂತಾರಲ್ಲ, ಅಂತಹ ಕೆಲಸಗಳಲ್ಲಿ ತುಂಬ ಸುಲಭವಾಗಿ ಲೀಲೆಯಿಂದ ಮಾಡ್ತಕ್ಕಂಥದ್ದು ಅಂತ ಆ ರೀತಿಯಲ್ಲಿ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಅಂಥದ್ದೊಂದು ಸ್ಟ್ರೆಂತ್ ಅಂತೀವಲ್ಲ, ಅದು ಬಂದ್ಬಿಡುತ್ತೆ. ಮತ್ತು ನಿಮಗೆ ಈ ದಿವಸ ಆರೋಗ್ಯ ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಸ್ವಲ್ಪ ತಲೆನೋವು ಬರೋ ಸಾಧ್ಯತೆ ಇದೆ, ಹುಷಾರಾಗಿ ಗಮನಿಸಿ. ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಕೆಲಸದಲ್ಲೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಲಾಭ ಇದೆ. ಈ ಸರ್ಕಾರಿ ಅಥವಾ ಅದರ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಮಾತಿನ ಸಮೃದ್ಧಿ ಚೆನ್ನಾಗಿದೆ. ದೇವತಾ ಪೂಜೆ ಪುನಸ್ಕಾರ ಇಂಥವು ಕುಟುಂಬದವ್ರ ಜೊತೆಗೆ ಸೇರಿಕೊಂಡು, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಯಾವ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂದ್ರೆ ಒಬ್ಬರೇ ಹೊರಟ್ಬಿಡೋದು. ಇವತ್ತು ಹಾಗಲ್ಲ, ಎಲ್ಲರ ಒಟ್ಟಿಗೆ ಹೋಗೋಣ, ಎಲ್ಲರ ಜೊತೆಗೆ. ಆ ರೀತಿಯ ಒಂದು ಸಾಧ್ಯತೆ ಇದೆ. ಕುಟುಂಬದವ್ರ ಮೇಲೆ ಒಂದು ಪ್ರೀತಿ ಬರ್ತದೆ. ನಾವು ಹೆಚ್ಚು ಕೆಲಸ ಅಂತ ಮನೆ ಮಕ್ಕಳನ್ನೆಲ್ಲ ಮರೆತು ಬಿಡ್ತೀವಿ. ಅಪ್ಪ ಅಮ್ಮಂದ್ರೆ ಮಾತಾಡ್ಸೋದೇ ಇಲ್ಲ. ಆದರೆ ಈ ದಿವಸ ಸ್ವಲ್ಪ ಅವ್ರ ಕಡೆ ಗಮನ ಬರೋ, ಏನು ಮಾಡ್ತಾಯಿದ್ದಾರೆ ಅವ್ರ ಪಾಪ, ಏನು ಅವರ ಅಪ್ಪ ಅಮ್ಮಗಳು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ನಮಗಾಗಿ ಎಷ್ಟು ಸ್ವಾರ್ಥತೆಯನ್ನು ಬಿಟ್ಟು ನಿಸ್ವಾರ್ಥರಾಗಿರ್ತಾರೆ ಅಂತ ಗೊತ್ತಾಗಲ್ಲ ನಮಗೆ. ಒಂದು ಸಲ ಅವ್ರ ಕಡೆ ಗಮನಿಸಬೇಕು, ಗೊತ್ತಾಗುತ್ತೆ ಏನು ಪರದಾಡ್ತಾ ಇದ್ದಾರೆ ನಮಗೋಸ್ಕರ ಅಂತ. ಅದು ಈ ದಿವಸ ಆ ಥರದೊಂದು ದರ್ಶನ ಆಗುತ್ತೆ. ಈ ದಿವಸ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ವ್ಯಯ ಅಧಿಕವಾಗಿದೆ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ಸ್ವಲ್ಪ ಹೆಣ್ಣುಮಕ್ಕಳಿಗೆ ನಷ್ಟ ಸೂಚಿಸ್ತಾ ಇದೆ, ಸ್ವಲ್ಪ ಕಷ್ಟವನ್ನು ಸೂಚಿಸ್ತಾ ಇದೆ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಪರಿಶ್ರಮ, ಹೆಣ್ಮಕ್ಳಿಗೆ ಅತಿಯಾದ ಪರಿಶ್ರಮ ಸೂಚಿಸ್ತಾ ಇದೆ. ಆದರೆ ದೈವ ಸಹಾಯ ಇದೆ. ಹೀಗಾಗಿ ಕಷ್ಟ ಅದು ಸುಲಭ ಆಯಿತು ಅಂತ ಅಂದುಕೊಡ್ತೀರ, ಆ ರೀತಿಯ ಒಂದು ಲಕ್ಷಣವೂ ಇದೆ. ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ನಿಮ್ಮ ರಾಶಿನ ಕರ್ಮಸ್ಥಾನದಲ್ಲಿ ಮಾಂದಿ ಉದಿಯಾಗಿದೆ. ಹೀಗಾಗಿ ಕೆಲಸದಲ್ಲಿ ಕಿರಿಕಿರಿ ಇರುತ್ತದೆ, ವಿಘ್ನ, ಅದು ಪೂರೈಸೋದಿಲ್ಲ, ಎಲ್ಲವೂ ಪೆಂಡಿಂಗ್ ಉಳಿದ್ಬಿಡುತ್ತೆ. ಆ ರೀತಿಯ ಒಂದು ಲಕ್ಷಣ ಇದೆ. ಈ ದಿವಸ ಸ್ವಲ್ಪ ತುಂಬ ಹಚ್ಕೊಂಡವರು, ಸಂಗಾತಿ ಅಥವಾ ನೀವು ಇಷ್ಟಪಟ್ಟವರು, ಅವರಿಂದ ದೂರ ಆಗೋ ಸಾಧ್ಯತೆ ಕೂಡ ಇದೆ. ಈ ದಿವಸ ಮನಸ್ಸಿಗೆ ಬೇಸರ, ನೋವು, ಈ ಥರದ್ದೆಲ್ಲ ಇದೆ, ಸಮಾಧಾನ ಇಲ್ಲ. ನೀವು ಕೂಡ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ಸ್ತ್ರೀಯರಿಗೆ ಲಾಭ, ಅಕ್ಕಂದಿರು, ಹಿರಿಯ ದೊಡ್ಡಮ್ಮ ಚಿಕ್ಕಮ್ಮ ಇಂಥವರಿಂದ ಒಳ್ಳೆಯ ಸಲಹೆ ಸಿಗುತ್ತೆ ಈ ದಿವಸ. ಅಂಥವ್ರ ಮಾರ್ಗದರ್ಶನ, ಅಂಥವರ ಒಂದು ಅನುಕೂಲ ಆಗುತ್ತೆ. ಇನ್ನು ಕೆಲಸದಲ್ಲೂ ತೊಂದರೆ ಇಲ್ಲ, ಆತಂಕ ಬೇಡ. ಈ ದಿವಸ ಸ್ವಲ್ಪ ಶ್ರದ್ಧೆ ಇರಲ್ಲ ನಿಮಗೆ, ಅಂದರೆ ಏಕಾಗ್ರತೆ ತಪ್ಪು ಹೋಗುತ್ತೆ, ಏಕಾಗ್ರತೆ ಭಂಗ ಅದು ಉಂಟಾಗುತ್ತೆ. ಇದಕ್ಕೆ ಏನಪ್ಪ ಮಾಡೋದು? ಈಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಶ್ರದ್ಧೆ, ಕೆಲಸದಲ್ಲಿ ಒಂದು ಉನ್ನತಿ, ಕಾರ್ಯಸಿದ್ಧಿ ಇವೆಲ್ಲವನ್ನು ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಬಲ ಸೂಚಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಈ ದಿವಸ ಮುಖ್ಯವಾಗಿ ಸಾಲ ಇರೋದಿಲ್ಲ, ಅದರ ಬಾಧೆಯಿಂದ ಹೊರಗೆ ಬರ್ತೀರ. ಆದರೆ ಬಹಳ ಒಂದು ಗಂಭೀರ ವಿಚಾರಗಳಲ್ಲಿ, ಚರ್ಚೆಗಳಲ್ಲಿ ಸೋಲ್ತೀರ. ಅದು ನಿಮ್ಮ ಮನಸ್ಸಿಗೆ ಪೆಟ್ಟು ಕೊಡೋ ಸಾಧ್ಯತೆ ಇದೆ. ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿದ್ರು, ರುದ್ರಾಭಿಷೇಕ, ತುಂಬ ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಓಂ ಅಂಗೀರಸಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಗುರುವಿನ ಕೃಪೆಯಾಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಜಾತಕ ಫಲ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.